ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಲ್ಲ ಶರು, ಹೊರಗಡೆ ಹೋಗ್ತಿದ್ದೀವಲ್ವಾ. ಸೊ ಹಾಗಾಗಿ ಜಯನಗರ 4th ಬ್ಲಾಕ್ ಹೋಗ್ತಾ ಇದ್ದೀವಿ. ಬರ್ತ್ಡೇ ಶಾಪಿಂಗ್ ಇದು ಶಾಪಿಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ಎಲ್ಲ ರೆಡಾಗಿದ್ವಿ, ಊಬರ್ ಬುಕ್ ಮಾಡಿದ್ವಿ. ಓಕೆನಾ? ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಇದು. ನೆಕ್ಸ್ಟ್ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ. ಹೇಳು ಶರು, ಮಾತಾಡು. ಕಮೆಂಟ್ ಮಾಡಿ ಅಂತೀವಿ. ಕಮೆಂಟ್ ಮಾಡಿ. ಎಡೆಗೆ ಕೂತಿದ್ದಾರೆ. ಬನ್ನಿ ಜಯನಗರ್ ಶಾಪಿಂಗ್ ಬಜ್ಜರ್ ಇದೆಲ್ಲ ಇವತ್ತು ಬರ್ತಡೇ ಶಾಪಿಂಗ್. ಈಗ ಇವ್ರು ರೆಡಾಗಿದ್ದಾರೆ, ಎಮ್ ರೆಡಾಗಿದ್ದಾಳೆ. ಹಾಯ್. ಸೊ ರೆಡಿಯಾಗಿದ್ವಿ, ಈ ಥರ ರೆಡಿಯಾಗಿದ್ವಿ. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ಇಲ್ಲದೆ ಹೊರಗಡೆ ಹೋಗ್ತಾ ಇದ್ದೀವಿ. ಅವ್ರು ಡ್ಯೂಟಿಗೆ ಹೋಗಿದ್ದಾರೆ, ರಜೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವೊಬ್ಬರೇ ರೆಡಿಯಾಗಿವಿ, ಊಬರ್ಗೂ ವೇಟಿಂಗ್ ಮಾಡ್ತಾ ಇದ್ದೀವಿ. ಸೊ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ವಾಚ್. ನಾಯಿ ಬಂದರೆ ಸಾಕು. ಅಮ್ಮ ನಾಯಿ, ಅಪ್ಪ ನಾಯಿ, ಬೊಬ್ಬ ಬಂತು ಅಂತದ್ದು. ವಿಚಿತ್ರ ಪ್ರಾಣಿ ಯಾವುದೋ ಬಂತು ಅನ್ನಂಗೆ ಮಾಡ್ತದದು ಅಲ್ಲಮ್ಮ. ಬುಯ್ಯೋ ಬರ್ತೀವಲ್ಲಮ್ಮ. ನೋಡ್ರಿ ಬಂದಿದ್ದೆ ಚಿನ್ನ ಅಮ್ಮ. ಬಂತು ಬರ್ರಿ. ಸೊ ಅತ್ತಿಗೆನೇ ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಲ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ವಿ ಫಸ್ಟ್. ಅದಾದ ನಂತರ ಶಾಪಿಂಗ್ ಮಾಲ್ ಬೇಡ ಅಂದ್ಕೊಂಡು ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಿ ಗೈಸ್. ಅಲ್ಲಿ ಕಲೆಕ್ಷನ್ಸ್ ನೋಡ್ಕೊಂಡು ಬರೋಣ. ಹಾಗೆ ಶರು ಹುಟ್ಟಿದಬ್ಬ ಇತ್ತು ಅಲ್ವಾ, ಸೊ ಹಾಗಾಗಿ ಅಲ್ಲಿ ನೋಡ್ಕೊಂಡು ಒಂದು ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಂಟ್ರೆನ್ಸಲ್ಲೇ ಒಂದು ಅಂಗಡಿಯಲ್ಲಿ ಶರುಗೆ ಎಲ್ಲ ಐಟಮ್ಸ್ ಅಲ್ಲೇ ಸಿಕ್ಕು. ಬಟ್ ಮನೆಗೆ ಬಂದಮೇಲೆ ಸೈಜ್ ನೋಡಬೇಕಾಗಿತ್ತು, ನಾವು ಚೆಕ್ ಮಾಡ್ಕೋಬೇಕಾಗಿತ್ತು. ಮನೆಗೆ ಬಂದಮೇಲೆ ಚೆಕ್ ಮಾಡ್ಕೊಂಡ್ವಿ, ಅದು ಬೇರೆ. ಅದಾದ ನಂತರ ಶರುದು ಶಾಪಿಂಗ್ ಮುಗಿದ್ಮೇಲೆ ನಾನೊಂದು ಏನಾದರೂ ತೊಗೋಬೇಕು, ಆ್ಯನಿವರ್ಸ್ರಿಗೆ ಇಲ್ಲೊಂದು ಹುಟ್ಟಿದ ಹಬ್ಬಕ್ಕೆ ಏನಾದ್ರು ತೊಗೋಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ನನಗೆ ತುಂಬ ದಿನದಿಂದ ಈ ಥರ ಶರಾರ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಗೈಸ್. ಬಟ್ ಅಲ್ಲಿ ಜಯನಗರಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು, ಬೇರೆ ಕಡೆ ಇನ್ನೂ ಕಾಸ್ಟ್ಲಿ ಇತ್ತು. ಜಯನಗರಲ್ಲಿ ನನಗೆ ತುಂಬ ಜಾಸ್ತಿ ಕಾಸ್ಟ್ಲಿ ಅಂತ ಅನಿಸ್ತು. ಎಲ್ಲ ಶಾಪಲ್ಲಿ ತಿಳ್ಕೊಂಡು ಬಂದಮೇಲೆ ನಾವಿಲ್ಲಿ ಕೇಳ್ತಾ ಇದ್ವಿ ಶರಾರ ಸೆಟ್ ಹೇಗೆ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ. ಬಟ್ ನನಗೆ ಇಲ್ಲಿ ಶರಾರ ಒಂದು ಇಷ್ಟ ಆಗಿತ್ತು ಗಾಯ್ಸ್, ತೊಗೊಂಡು ಪರ್ಚೇಸ್ ಮಾಡಿದ್ವಿ. ಅದಾದ ನಂತರ ಬಟ್ ಎಕ್ಸ್ಚೇಂಜ್ ಹೋಗಬೇಕಾಗಿತ್ತು, ನನಗೆ ಆ ಸೈಜ್ ಆಗಲೇ ಇಲ್ಲ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವ ಡ್ರೆಸ್ ತೊಗೊಂಡಿರ್ಬೋದು. ಈ ವಿಡಿಯೋ ನೋಡ್ತಾ ಇದ್ದರೆ ಶರು ತುಂಬಾ ಪರ್ಚೇಸ್ ಮಾಡಿದ್ಲು, ತುಂಬಾ ಚೆನ್ನಾಗಿದ್ದು ಶರು ಪರ್ಚೇಸಿಂಗ್ ಎಲ್ಲ ಮಾಡಿದ್ದು. ಶೇಡ್ ನೋಡು, ಅವ್ರು ಓಪನ್ ಮಾಡಿ ತೋರಿಸ್ತಾರೆ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಒಳಗಡೆ ನಮ್ಮದೆಲ್ಲ ಪರ್ಚೇಸ್ ಆದಮೇಲೆ ಬೇರೆ ಕಡೆ ಎಲ್ಲ ಅತ್ತಿಗೆ ಏನಾದರೂ ತೊಗೊತಾರೆ ಅಂತ ಕೇಳ್ತಾ ಇದ್ವಿ. ಇಲ್ಲಿ ಅತ್ತಿಗೆ ಏನೋ ಬೇಡ ಅಂತಾಯಿದ್ರು. ಬಟ್ ಅತ್ತಿಗೆ ಒಂದು ಡ್ರೆಸ್ ಪರ್ಚೇಸ್ ಮಾಡಿದರು. ಇಲ್ಲಿ ಒಳಗಡೆ ಎಲ್ಲ ನೋಡಿದ್ವಿ, ಒಳಗಡೆ ಏನು ಸೆಟ್ ಆಗಿಲ್ಲ. ಔಟ್ಸೈಡ್ ಬಂದು ನೋಡಿದ್ವಿ, ಔಟ್ಸೈಡ್ ಕೂಡ ತುಂಬ ರೇಟ್ ಕಾಸ್ಟ್ಲಿ ಇಟ್ಟಿದ್ರು. ಅಲ್ಲಿ ಎಲ್ಲ ಸೈಜ್ ನೋಡ್ತಾ ಇದ್ರೆ ಸರಿಯಾಗಿ ತೋರ್ಸೋಕ್ಕೂ ಅವ್ರು ಕೋಪ್ರೇಟ್ ಮಾಡಿಕೊಟ್ಟಿಲ್ಲ ಅಲ್ಲಿ. ತೋರಿಸಿ ಸರಿಯಾಗಿ ಸೈಜಸ್ಸು ಏನಾದರೂ XL ಡಬಲ್ XL ಅಂದರೆ ಅವ್ರು ಸರಿಯಾಗಿ ತೋರಿಸ್ತಾನಿಲ್ಲ ಗೈಸ್. ಜಯನಗರಲ್ಲಿ ಯಾರೂ ರೆಸ್ಪಾನ್ಸ್ ಮಾಡಲ್ಲ ಬೇಗ, ಯಾಕಂದರೆ ಒಂದು ಕಡೆ ತೋರಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಕೇಳ್ತಾ ಇದ್ರೆ ಸರಿಯಾಗಿ ರೆಸ್ಪಾನ್ಸು ಮಾಡಲ್ಲ ಜಯನಗರಲ್ಲಿ. ಯಾಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಲಾಸ್ಟಿಗೆ ಸೈಜ್ ಹೇಳಿಬಿಟ್ಟು ಯಾವ್ರ ನೋಡಿ ನಾವೇ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ನಾವೇ ಇಲ್ಲಿ ತೆಗೆದು ನೋಡ್ತಾ ಇದ್ವಿ. ಲಾಸ್ಟಿಗೆ ಒಂದು ಸೆಲೆಕ್ಷನ್ ಆಯಿತು ಗೈಸ್. ಅದು
ಚೆನ್ನಾಗಿತ್ತು, ವೈನಿಗೂ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಅತ್ತಿಗೆ ಕಲರು. ಸೊ ಹಾಗಾಗಿ ಅದೊಂದು ಪರ್ಚೇಸ್ ಮಾಡಿಕೊಂಡ್ರು. ಅದಾದ ನಂತರ ಇನ್ನೊಂದು ಬೇರೆ ಏನಾದರೂ ಕೆಲವು ನೋಡೋಣ ಬೇರೆ ಕಡೆ ಏನಾದ್ರು ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಹಾಗೆ ವೈಶುಗೆ ಒಂದು ನೋಡೋಣ ಡ್ರೆಸ್ ಅಂದ್ಕೊಂಡಿದ್ವಿ ಗೈಸ್. ವೈಶು ಕಲೆಕ್ಷನ್ಸ್ ಅಲ್ಲಿ ಜಾಸ್ತಿ ಇರಲಿಲ್ಲ, ಬರ್ತ್ಡೇ ಕಲೆಕ್ಷನ್ಸು. ಹಾಗೆ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಸುಸ್ತಾಗಿಬಿಟ್ಟಿದ್ವಿ ಅಲ್ಲೇ ಸ್ವಲ್ಪ, ಯಾಕೆಂದರೆ ಹುಡುಗರು ಕೈ ಬಿಟ್ಟಿಲ್ಲ. ಅದಾದ ನಂತರ ಅಲ್ಲಿ ಪಾನಿಪುರಿ ಇತ್ತು ಗೈಸ್. ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ವಿ. ಶರ್ರುಗೆ ಪಾನಿಪುರಿ ತುಂಬಾ ಇಷ್ಟ. ಹಾಗಾಗಿ ಶರ್ರುಗೆ ಒಂದು ಪಾನಿಪುರಿ ತಿನ್ನಿಸ್ಕೊಂಡು ಅಲ್ಲಂಗೆ ಜ್ಯೂಸ್ ಕುಡ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ನಾವೇನೇನು ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೊಂದು ಶಾರ್ಟ್ ವಿಡಿಯೋ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಗೈಸ್, ನೋಡ್ಕೊಳ್ಳಿ. ಈ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್, ಎಂಜಾಯ್ ಮಾಡಿದ್ವಿ. ಬಟ್ ಪರ್ಚೇಸಿಂಗ್ ಬ್ಲಾಗ್ ಅಲ್ವಾ, ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಶರ್ರುಗೂ ಹುಟ್ಟಿದ ಹಬ್ಬಕ್ಕೆ ಮಾತ್ರ ಪರ್ಚೇಸ್ ಮಾಡಿದ್ದು. ನಾನು ಒಂದು ಡ್ರೆಸ್ ತೊಗೊಂಡಿದ್ದೀನಿ ಗೈಸ್, ಶಾರ್ಟ್ ವಿಡಿಯೋಲ್ಲೇ ಹೇಳಿದ್ದೀನಿ. ಶಾರ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂತ ನೋಡ್ಕೊಂಡು ಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೊದಲನೇ ಸಲ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ, ಓಕೆನಾ. ಅವತ್ತಿನ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ಫುಲ್ ಡೇ ಅಂತಿಲ್ಲ, ಹಾಫ್ ಡೇನೇ ಎಂಜಾಯ್ ಮಾಡಿದ್ವಿ. ಯಾಕೆಂದರೆ ತುಂಬ ಬಿಸಿಲಿತ್ತು, ಹೋರಾಡೋಕ್ಕೂ ನಮಗೆ ಅಲ್ಲಿ ಟೈಮ್ ಇರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಇನ್ನೊಂದು ಬೇಕಾ? ಸಾಕು ಮಗನ. ಆಯ್ತು, ಕೇಳೋಣ, ಅಣ್ಣನ ಕೇಳೋಣ. ಇಲ್ಲಿ ಬಂದುಬಿಟ್ಟು ಅವ್ರ ಅತ್ತೆ ಅವಳಿಗೆ ತೆನಿಸ್ತಾ ಇದ್ದರೆ ಅವಳು ಬೇಡ ಬೇಡ ಅಂತಿದ್ಲು. ಅಲ್ಲೇ ಒಂದು ನನಗೆ ತುಂಬ ನಗು ಬಂತು. ಅಂತಾಳೆ ಇಡಕ್ಕೆ ಹೋದರೆ ಬೇಡ ಅಂತಿದ್ಲು, ಅವ್ರ ಅತ್ತೆ ಇಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮದಾದ್ಮೇಲೆ ಶರ್ರು ತಿಂತಾ ಇದ್ಲು. ಇಲ್ಲಿ ಶರ್ರುನ ತುಂಬ ಖುಷಿಯಲ್ಲಿದ್ಲು. ಬರ್ತ್ಡೇ ಒಂದು ಇರುತ್ತೆ, ಶಾಪಿಂಗ್ ಬೇರೆ ಇತ್ತು ಅಲ್ವಾ. ಸೊ ತುಂಬ ಖುಷಿಯಿಂದ ಶಾಪಿಂಗ್ ಮಾಡಿದ್ಲು. ನಮಗೆ ತುಂಬ ಖುಷಿ ಆಯಿತು. ಶಾಪಿಂಗ್ ನಿಮಗೆ ಚೆನ್ನಾಗಿತ್ತು. ಇದು ಸೆಕೆಂಡ್ ಟೈಮ್ ಅಲ್ಲ ನೀವು ಬಂದಿರೋದು? ಇದು ಸೆಕೆಂಡ್ ಟೈಮ್, 2 ವರ್ಷದ ಕೆಳಗಡೆ ಬಂದಿತ್ತು. ಹೌದು. ಜಯನಗರ ಶಾಪಿಂಗ್ ಮುಗೀತು, ಮನೆಗೆ ಹೋಗೋದು. ನಮ್ಮ ಮಳೆಗೆ ಒಂದು ತಗೊಳ್ಳಿಲ್ಲ. ಹೌದು, ಅವನಿಗೆ ಸಿಗ್ತಾನೆ ಇಲ್ಲ. ಅವನಿಗೆ ಬಟ್ಟೆ ಅಸಲು ಚಿಕ್ಕ ಮಕ್ಕಳದು ಅಲ್ಲ. ಶರು, ನಿನಗೇನು ಅನಿಸ್ತಮ್ಮ? ಚೆನ್ನಾಗಿತ್ತು. ಶರ್ವಾಣಿ ಶಾಪಿಂಗ್ ಶರ್ವಾಣಿ ಫುಲ್ ಶಾಪಿಂಗ್ ಆಯ್ತು. ಹೌದು, ಫಸ್ಟ್ ಮನೆಗೆ ಬಂದು ಟ್ರೈ ಮಾಡ್ಬೇಕು ನೋಡ್ರಿ. ಏನಮ್ಮ ಪಾನಿಪುರಿ ಚೆನ್ನಾಗಿತ್ತೇನಮ್ಮ? ಸೂಪರ್. ಅವಳಿಗೆ ಅದೇ ಬೇಕು ಅಲ್ಲ? ಅದಲ್ಲದೆ ಅವಳು ನೆಕ್ಸ್ಟ್ ಹಾಸ್ಟೆಲ್ನಾಗೂ ಅದು ಇಟ್ಬಿಟ್ಟೈತಾರ ಎಲ್ಲ ತೀರಾ ಊಟ. ಹೌದೌದು, ಇವಳು ಹೋಗೋಷ್ಟೊಳಗೆ ಇರ್ತಾ ಇಲ್ಲ ಹಾಸ್ಟೆಲ್ನಾಗ ಅದೆಲ್ಲ. ಅದೇ ಅಂದ್ಲ ಅವ್ರ ಅಕ್ಕ, ನೀನು ಹಂಗೆ ಅನ್ಕೋಬೇಡಮ್ಮ, ನೀನು ಕ್ಲಾಸ್ ಹೋಗೋದಕ್ಕೆ ಖಾಲಿ ಆಗ್ಬಿಟ್ಟೆ ಇರುತ್ತೆ ಇದ್ರೆ ಎತ್ತಿರ್ಬೋದು ಶರ್ವಾಣಿಗೆ ಅಂತ ಹೇಳಿ. ಇಲ್ಲಾಂದ್ರೆ ಎಲ್ರಿಗೂ ಹೊಟ್ಟೆ ನೋವು ಬಂದಿತ್ತು. ಸೇಫಾಗಿ ಎಲ್ಲರನ್ನೂ ಕರ್ಕೊಂಡು ಮನೆಗೆ ಬಂದ್ವಿ ಗೈಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಗೈಸ್. ಬಾಯ್.